ಹೆಲೋ ನನ್ನ ಕುಟುಂಬದವರೇ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನೋಡಿ, ವೆಜಿಟೇಬಲ್ ಪಲಾವ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ, ಬನ್ನಿ ನೋಡೋಣ. ನೋಡಿ, ನಾನು ಕುಕ್ಕರ್ ಇಟ್ಟಿದ್ದೇನೆ. ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಗರಂ ಆದಮೇಲೆ ಲವಂಗ, ಇಲಾಚಿ, ಪಲಾವ್ ಎಲೆ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನಂತರ ಕಟ್ ಮಾಡಿದಂಥ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನಂತರ ಇದಕ್ಕೆ ಏನೇನು ತರಕಾರಿ ಬೇಕಂದರೆ ನೋಡಿ, ಕೊತ್ತಂಬರಿ ಮತ್ತು ನವಿಲುಕೋಸು, ಟಮಾಟೆ, ಆಲೂಗಡ್ಡೆ, ಬೀನ್ಸು, ಕ್ಯಾರೆಟು ಮತ್ತು ಬಟಾಣಿ ಇವೆಲ್ಲ ತೊಗೊಂಡಿದ್ದೇನೆ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ ಈಗ ಈರುಳ್ಳಿ. ಇದಕ್ಕೀಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಬಟಾಣಿ, ಬೀನ್ಸ್ ಹಾಕಿದ್ದೇನೆ. ನೋಡಿ, ಬೀನ್ಸ್ ಹಾಕಿದ್ಮೇಲೆ ಕ್ಯಾರೆಟು ಎಲ್ಲ ತರಕಾರಿ ಹಾಕಿದ್ದೇನೆ. ಟಮಾಟೊ ಒಂದೇ ಮತ್ತು ಕೊತ್ತಂಬರಿ ಆಮೇಲೆ ಹಾಕಬೇಕು ಫ್ರೆಂಡ್ಸ್. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಮಿಕ್ಸ್ ಮಾಡಾದ್ಮೇಲೆ ನೆಕ್ಸ್ಟ್ ಟಮಾಟೆ ಹಾಕಬೇಕೀಗ. ನೋಡಿ, ಟಮಾಟೆ ಹಾಕಿದ್ದೇನೆ. ಟಮಾಟೆ ಹಾಕಿದ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೆ ಮಿಕ್ಸ್ ಮಾಡಬೇಕು. ಯಾಕಂದರೆ ಉಪ್ಪೆಲ್ಲ ಎಲ್ಲದಕ್ಕೆ ಅಂಟ್ಕೋಬೇಕಲ್ವ, ಮತ್ತು ಮಿಕ್ಸ್ ಮಾಡಬೇಕು. ಮತ್ತು ಇದಕ್ಕೆ ಧನಿಯಾ ಮಸಾಲ, ಬಿರಿಯಾನಿ ಪೌಡರ್, ಖಾರದ ಪುಡಿ ಮತ್ತು ಅರಿಶಿನ ಪುಡಿ, ಬಿರಿಯಾನಿ ಮಸಾಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಎಲ್ಲ ಮಸಾಲ ಯಾವ ಥರ ಅಂಟಿದೆ ಅಂತ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೇನೆ ನೆಕ್ಸ್ಟ್. ಮತ್ತು 1 ಬೌಲ್ ಅಷ್ಟು ಮೊಸರು ಹಾಕಬೇಕು ಫ್ರೆಂಡ್ಸ್. ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಮಸಾಲೆ ಎಲ್ಲ ಅಂಟಿರಬೇಕು, ಆ ಥರ ಮಿಕ್ಸ್ ಮಾಡಬೇಕು. ನಂತರ ನಾವು ನೆನೆಸಿಟ್ಟಿರುವಂಥ ಅಕ್ಕಿ ಹಾಕಿ, ನೋಡಿ, ಅಕ್ಕಿ ಹಾಕಿ ಮತ್ತು ಇದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕಿ 1-2 ವಿಸಿಲ್ ಹೊಡೆದ್ರೆ ಪಲಾವು ರೆಡಿ ಆಗುತ್ತೆ. ನೋಡಿ, ನಾನು ಇದಕ್ಕೆ 1 ಗ್ಲಾಸ್ ತೊಗೊಂಡಿದ್ದೀನಿ ಅಕ್ಕಿ. ಈಗ ನಾವು 2 ಗ್ಲಾಸ್ ನೀರು ಹಾಕ್ತಾಯಿದ್ದೀವಿ. ಮತ್ತು ನೀವು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕ್ಕೋಬೋದು. ನಾವು ಇದಕ್ಕೆ ನಿಂಬೆಹಣ್ಣು ಹಿಂಡ್ತೀವಿ. ನೋಡಿ, ನಿಂಬೆಹಣ್ಣು ಹಾಕಿಬಿಡ್ತೀವಿ, ಯಾಕಂದರೆ ಉದ್ರಾಗಿ ಬರುತ್ತೆ ರೈಸು, ಅದಕ್ಕಾಗಿ ನಿಂಬೆಹಣ್ಣು ಹಿಂಡಿದ್ದೇವೆ. 2 ವಿಸಿಲ್ ಆದರೆ ರೈಸ್ ರೆಡಿ ಆಗುತ್ತೆ. ನೋಡಿ, 2 ವಿಸಿಲ್ಗೆ ಯಾವ ಥರ ಆಗಿದೆ ಅಂತ. ನೋಡಿ, ತುಂಬ ಚೆನ್ನಾಗಿ ಬಂತು. ಟೇಸ್ಟ್ ಮಾತ್ರ ಅಲ್ಟಿಮೇಟೆಡ್. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ ನೋಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.